ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಸಿಂಪಲ್ ಆಗಿ ಯಾವ ರೀತಿಯಲ್ಲಿ ಫ್ರೈಡ್ ರೈಸ್ ಮಾಡಬಹುದು ಅಂತ ನೋಡುವ. ನಾನಿಲ್ಲಿ ಹೆಚ್ಚಿಟ್ಟಂತಹ ತರಕಾರಿಯನ್ನ ತಗೊಂಡಿದ್ದೇನೆ. ನಾನು ತಗೊಂಡಂತಹ ತರಕಾರಿಯಲ್ಲಿ ಆನಿಯನ್ ತಗೊಂಡಿದ್ದೇನೆ, ಕಟ್ ಮಾಡಿದ್ದು, ಕ್ಯಾಪ್ಸಿಕಮ್ ಇದೆ, ಕ್ಯಾರೆಟ್ ಇದೆ, ಕ್ಯಾಬೇಜ್, ಬೀನ್ಸ್ ಮತ್ತೆ ಸ್ಪ್ರಿಂಗ್ ಆನಿಯನ್ ಅನ್ನ ತಗೊಂಡಿದ್ದೇನೆ. ಹಾಗೆ ಇಲ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿಯದ್ದು 1 ಸ್ಪೂನಿಗಾಗುವಷ್ಟು ಪೇಸ್ಟ್ ಅನ್ನು ತಗೊಂಡಿದ್ದೇನೆ. ನಾನಿಲ್ಲಿ ತಗೊಂಡಿರುವಂತಹ ತರಕಾರಿ ಒಂದು ಅರ್ಧ ಪಾವಿಗಾಗುವಷ್ಟು ಅಕ್ಕಿಗಾಗಿ ನಾನು ತಗೊಂಡಿರುವಂತದ್ದು. ನಾನಿಲ್ಲಿ ಪಾತ್ರೆಯಲ್ಲಿ ಬಟರ್ ಅನ್ನ ಹಾಕೊಂಡಿದ್ದೇನೆ. ಇದನ್ನ ಸ್ವಲ್ಪ ಬಿಸಿಗೆ ಇಟ್ಟಿದ್ದೇನೆ. ಇವಾಗ ನಾವು ಹೆಚ್ಚಿಟ್ಟಂತಹ ತರಕಾರಿ, ಅದಕ್ಕಿಂತ ಮೊದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿಕೊಳ್ಳುವ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರಿತಾ ಬರುವಾಗ ಹೆಚ್ಚಿಟ್ಟಂತಹ ತರಕಾರಿಯನ್ನ ನಾವು ಸೇರಿಸ್ಕೊಳ್ಳುವ. ಅದನ್ನ ಚೆನ್ನಾಗಿ ನಾವು ಹುರಿಬೇಕು. ಯಾಕಂತ ಹೇಳಿದ್ರೆ ನಾವು ಬೇಯಿಸ್ತಾ ಇಲ್ಲ, ಅದರಿಂದಾಗಿ ಇದನ್ನ ಚೆನ್ನಾಗಿ ಬೇಯುವ ಹಾಗೆ ಹುರ್ಕೊಳ್ಳುವ. ದೊಡ್ಡ ಫ್ಲೇಮ್ ಅಲ್ಲಿಟ್ಟು ಹುರ್ಕೊಳ್ಳೋದಕ್ಕಿಂತ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಹುರ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಬೇಗ ಕರಟಿ ಹೋಗ್ಬೋದು ದೊಡ್ಡ ಫ್ಲೇಮ್ ಅಲ್ಲಿ ಇಟ್ರೆ. ಹೀಗೆ ನಾವು ಫೈನ್ ಆಗಿ ಇದನ್ನ ಹುರ್ಕೊಳ್ತಾ ಬರುವ. ಇದು ಫ್ರೈ ಆಗ್ತಾ ಬರುವಾಗ ನಾನು ಇದಕ್ಕೆ 2 ಸ್ಪೂನಿಗಾಗುವಷ್ಟು ಸೋಯಾ ಸಾಸ್ ಅನ್ನ ಹಾಕಿದ್ದೇನೆ. 1 ಸ್ಪೂನಿಗಾಗುವಷ್ಟು ರೆಡ್ ಚಿಲ್ಲಿ ಸಾಸ್ ಹಾಗೂ 1 ಸ್ಪೂನಿಗಾಗುವಷ್ಟು ಗ್ರೀನ್ ಚಿಲ್ಲಿ ಸಾಸ್ ಅನ್ನ ಹಾಕೊಂಡಿದ್ದೇನೆ. ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ ನಾವು. ಮತ್ತೆ ನಾವು ಕುಕ್ ಮಾಡಿಟ್ಟಂತಹ ಅನ್ನವನ್ನ ನಾನು ಇದಕ್ಕೆ ಸೇರಿಸಿ ಅನ್ನ ಬೇಯಿಸ್ತಾ ಇಲ್ಲ, ಬೇಯಿಸಿದ ಅನ್ನವನ್ನೇ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿಕೊಳ್ಳುವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಫೈನಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಳ್ಳುವ. ನೋಡಿ, ಟೇಸ್ಟಿಯಾದ ಹೆಲ್ದಿಯಾದ ಫ್ರೈಡ್ ರೈಸ್ ಈಗ ರೆಡಿ ಆಗಿದೆ. ನೀವು ಕೂಡ ಇದನ್ನ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.